ಏನಿವತ್ತು ಬಿಸಿಲಿನ ತಾಪಮಾನಕ್ಕೆ ಇವತ್ತು ಕೋತಿಗಳು ಸಹ ಕೆಲವೊಂದು ಕೋತಿಗಳು ಸಾವನ್ನಪ್ಪಿರುವಂಥ ಘಟನೆ ಇವತ್ತು ಅಂತರಗಂಗೆಯಲ್ಲಿ ಕಂಡು ಬಂದಿರುವಂಥದ್ದು. ಇವತ್ತು ಕೋಲಾರದ ಹೊರವಲಯದಲ್ಲಿರುವಂತಹ ಅಂತರಗಂಗೆ ಬೆಟ್ಟದಲ್ಲಿದ್ದೇನೆ. ದೃಶ್ಯಗಳು ನೋಡ್ಬೋದು, ಸಾಕಷ್ಟು ಕೋತಿಗಳು ಇವತ್ತು ಬಿಸಿಲಿನ ತಾಪಮಾನ ತಾಳಲಾರದೆ ನಿಶಕ್ತಿಗೊಂಡಿರುವಂಥದ್ದು. ಅದರಲ್ಲೂ ಸಹ ಕೆಲವೊಂದು ಕೋತಿಗಳು ಮೃತಪಟ್ಟಿರುವಂತಹ ಮಾತುಗಳು ಸಹ ಕೇಳಿ ಬಂದಿರುತ್ತೆ. ಅಂದರೆ ನೋಡ್ಬೋದು, ಸಾಕಷ್ಟು ಗಿಡಗಳಿದ್ದಾವೆ, ಆದರೆ ಯಾವುದೇ ರೀತಿಯ ತಿಂಡಿ ತಿನಿಸುಗಳು ಅಂದರೆ ಹಣ್ಣು ಕೊಡುವಂತಹ ಯಾವುದೇ ಗಿಡ ಮರಗಳಿಲ್ಲ. ಇಲ್ಲಿ ಗಿಡ ಮರಗಳು ಸಹ ಸಾಕಷ್ಟು ಬಿಸಿಲಿನ ತಾಪಮಾನಕ್ಕೆ ಒಣಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಕೋತಿಗಳು ಸಹ ನಿಶಕ್ತಿಗೊಂಡಿರುವ ಜೊತೆಗೆ ಕೆಲವೊಂದು ಕೋತಿಗಳು ಮೃತಪಟ್ಟಿರುವಂತಹ ಮಾತುಗಳು ಸಹ ಕೇಳಿ ಬಂದಿರುವಂಥದ್ದು ನೋಡ್ಬೋದು. ಈಗ ಕೆಲವೊಂದು ದಾನಿಗಳು ಕೋತಿಗಳಿಗೆ ಒಂದಷ್ಟು ನೀರು ಮತ್ತು ಒಂದಷ್ಟು ಹಣ್ಣನ್ನು ಕೊಡುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ. ಆದರೆ ಇದು ಪ್ರವಾಸೋದ್ಯಮ ಇಲಾಖೆಗೆ ಬರುವ ಹಿನ್ನೆಲೆಯಲ್ಲಿ ಮತ್ತು ಅರಣ್ಯ ಇಲಾಖೆ ಈ ಬಗ್ಗೆ ಒಂದು ರೀತಿಯ ಕ್ರಮ ಕೈಗೊಳ್ಳೋದಕ್ಕೆ ಮುಂದಾಗಬೇಕು. ಯಾಕಂತ ಹೇಳಿದ್ರೆ ಇದು ಅರಣ್ಯ ಪ್ರದೇಶ, ಅದರ ಜೊತೆಗೆ ಪ್ರವಾಸೋದ್ಯಮ ಇಲಾಖೆಗೆ ಸಂಬಂಧಪಟ್ಟಿರುವಂತಹ ಬೆಟ್ಟ ಆಗಿರುವ ಕಾರಣ ಇವತ್ತು ಸಾಕಷ್ಟು ಪ್ರವಾಸಿಗರು ಬರ್ತಾರೆ. ಈ ನಿಟ್ಟಿನಲ್ಲಿ ಪ್ರವಾಸಿಗರು ನೀಡುವಂತಹ ಹಣ್ಣುಗಳಾಗ್ಬೋದು ಮತ್ತು ಕೆಲವೊಂದು ತಿಂಡಿ ತಿನಿಸುಗಳಿಂದ ಜೀವನ ಕಳೆಯುವಂಥದ್ದು ನೋಡ್ಬೋದು. ಕೋತಿಗಳು ಇವತ್ತು ಬರುವಂತಹ ದಾನಿಗಳು ನೀಡುವ ಹಣ್ಣುಗಳನ್ನು ತಿಂದು ಇವತ್ತು ಜೀವಿಸುವಂಥದ್ದು ಮತ್ತು ಪಾನೀಯಗಳನ್ನು ಸಹ ಕುಡಿಯುವಂಥ ಕೆಲಸಕ್ಕೆ ಮುಂದಾಗಿದೆ. ಆದರೆ ಇತ್ತೀಚೆಗೆ ಬಿಸಿಲಿನ ತಾಪಮಾನ ಹೆಚ್ಚಾಗಿರೋ ಕಾರಣ ಕೆಲವೊಂದು ಕೋತಿಗಳು ಸಹ ಮೃತಪಟ್ಟಿರುವಂಥದ್ದು. ಈ ನಿಟ್ಟಿನಲ್ಲಿ ಪ್ರವಾಸೋದ್ಯಮ ಇಲಾಖೆ ಆಗ್ಬೋದು ಮತ್ತು ಕೆಲವೊಂದು ದಾನಿಗಳು ಸಹ ಮುಂದೆ ಬಂದು ಹಣ್ಣುಗಳನ್ನು ಮತ್ತು ತಿಂಡಿ ತಿನಿಸುಗಳನ್ನು ಕೊಡುವಂಥ ಮುಂದಾಗಿದ್ದಾರೆ. ಆದರೆ ಇಲ್ಲಿ ನೀರಿನ ಅಭಾವ ಇದೆ ಎಂಬ ಮಾತುಗಳು ಸಹ ಕೇಳಿಬರ್ತಾರೆ. ಅಂದರೆ ಇಲ್ಲಿ ಯಾವುದೇ ರೀತಿಯ ನೀರಿನ ಮೂಲಗಳಿಲ್ಲ. ಈ ನಿಟ್ಟಿನಲ್ಲಿ ಇರುವಂತಹ ಕೊಳವೆ ಬಾವಿನಿಂದ ಒಂದಷ್ಟು ಕೋತಿಗಳಿಗೆ ನೀರನ್ನು ನೀಡಬೇಕೆಂಬುದು ಕೆಲವರು ಹೇಳ್ತಾರಂತ. ಅಂದರೆ ಇಲ್ಲಿ ಬರುವಂತಹ ಸಾರ್ವಜನಿಕರ ಆಗ್ರಹವಾಗಿದೆ. ಈಗಾಗಲೇ ಕೆಲವು ದಾನಿಗಳು ಸಹ ಮುಂದೆ ಬಂದು ಇವತ್ತು ಒಂದಷ್ಟು ತೊಟ್ಟಿಗಳಂದರೆ ಚಿಕ್ಕ ಚಿಕ್ಕ ಪಾಠಗಳಿಡುವ ಮೂಲಕ ಕೋತಿಗಳಿಗೆ ನೀರು ನೀಡುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ. ಆದರೆ ಇಲ್ಲಿ ಸಾವಿರಾರು ಕೋತಿಗಳು ಜೀವನ ಕಟ್ಟಿಕೊಂಡಿರುವ ಹಿನ್ನೆಲೆಯಲ್ಲಿ ಇಲ್ಲಿಗೆ ಬೇಕಾಗಿರುವಂತಹ ಅಂದರೆ ಕೋತಿಗಳಿಗೆ ಮತ್ತು ನವಿಲುಗಳಿಗೆ ಮತ್ತು ಕೆಲವೊಂದು ಜೀವ ಸಂಕುಲಗಳಿದ್ದಾವೆ, ಅವುಗಳಿಗೆ ಬೇಕಾಗಿರುವಂತಹ ಹಣ್ಣುಗಳಾಗ್ಬೋದು ಮತ್ತಿತರ ತಿಂಡಿ ತಿನಿಸುಗಳು ಸಹ ಸಿಗ್ತಾ ಇಲ್ಲ. ಈ ನಿಟ್ಟಿನಲ್ಲಿ ಪ್ರವಾಸೋದ್ಯಮ ಇಲಾಖೆ ಆಗ್ಬೋದು ಮತ್ತು ಅರಣ್ಯ ಇಲಾಖೆ ಆಗ್ಬೋದು ಒಂದಷ್ಟು ಕ್ರಮ ಕೈಗೊಳ್ಳಬೇಕೆಂಬುದು ಸಾರ್ವಜನಿಕರ ಒತ್ತಾಯ ಆಗಿದೆ. ಪ್ರಮುಖವಾಗಿ ಇಲ್ಲಿರುವಂತಹ ಜೀವ ಸಂಕುಲಗಳಿಗೆ ನೀರನ್ನು ಒದಗಿಸಬೇಕೆಂಬುದು ಸಾರ್ವಜನಿಕರ ಆಗ್ರಹವಾಗಿದೆ. ಒಟ್ಟಾರೆಯಾಗಿ ಬಿಸಿಲಿನ ತಾಪಮಾನಕ್ಕೆ ಇವತ್ತು ದಿನೇ ದಿನೇ ಏರಿಕೆ ಆಗ್ತಿರೋ ಹಿನ್ನೆಲೆಯಲ್ಲಿ ಒಂದಷ್ಟು ಕೋತಿಗಳು ಮೃತಪಟ್ಟಿರುವಂಥದ್ದು. ಈ ನಿಟ್ಟಿನಲ್ಲಿ ದಾನಿಗಳಾಗ್ಬೋದು ಮತ್ತು ಪ್ರವಾಸೋದ್ಯಮ ಇಲಾಖೆ ಆಗ್ಬೋದು ಮುಂದೆ ಬಂದು ಒಂದಷ್ಟು ಇಲ್ಲಿರುವಂಥ ಕೋತಿಗಳಿಗೆ ಹಣ್ಣು ಹಂಪಲುಗಳನ್ನು ನೀಡಿದರೆ ತುಂಬ ಒಳ್ಳೆಯದು ಎಂಬುದು ಸಾರ್ವಜನಿಕರ ಆಗ್ರಹವಾಗಿರುವಂಥದ್ದು. ಇವತ್ತು ಬಿಸಿಲಿನ ತಾಪಮಾನಕ್ಕೆ ಇವತ್ತು ಕೋತಿಗಳು ಸಹ ಕೆಲವೊಂದು ಕೋತಿಗಳು ಸಾವನ್ನಪ್ಪಿರುವಂಥ ಘಟನೆ ಇವತ್ತು ಅಂತರಗಂಗೆಯಲ್ಲಿ ಕಂಡು ಬಂದಿರುವಂಥದ್ದು. ಇವತ್ತು ಕೋಲಾರದ ಹೊರವಲಯದಲ್ಲಿರುವಂತಹ ಅಂತರಗಂಗೆ ಬೆಟ್ಟದಲ್ಲಿದ್ದೇನೆ. ದೃಶ್ಯಗಳು ನೋಡ್ಬೋದು, ಸಾಕಷ್ಟು ಕೋತಿಗಳು ಇವತ್ತು ಬಿಸಿಲಿನ ತಾಪಮಾನ ತಾಳಲಾರದೆ ನಿಶಕ್ತಿಗೊಂಡಿರುವಂಥದ್ದು. ಅದರಲ್ಲೂ ಸಹ ಕೆಲವೊಂದು ಕೋತಿಗಳು ಮೃತಪಟ್ಟಿರುವಂತಹ ಮಾತುಗಳು ಸಹ ಕೇಳಿ ಬಂದಿರುತ್ತೆ. ಅಂದರೆ ನೋಡ್ಬೋದು, ಸಾಕಷ್ಟು ಗಿಡಗಳಿದ್ದಾವೆ, ಆದರೆ ಯಾವುದೇ ರೀತಿಯ ತಿಂಡಿ ತಿನಿಸುಗಳು ಅಂದರೆ ಹಣ್ಣು ಕೊಡುವಂತಹ ಯಾವುದೇ ಗಿಡ ಮರಗಳಿಲ್ಲ. ಇಲ್ಲಿ ಗಿಡ ಮರಗಳು ಸಹ ಸಾಕಷ್ಟು ಬಿಸಿಲಿನ ತಾಪಮಾನಕ್ಕೆ ಒಣಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಕೋತಿಗಳು ಸಹ ನಿಶಕ್ತಿಗೊಂಡಿರುವ ಜೊತೆಗೆ ಕೆಲವೊಂದು ಕೋತಿಗಳು ಮೃತಪಟ್ಟಿರುವಂತಹ ಮಾತುಗಳು ಸಹ ಕೇಳಿ ಬಂದಿರುವಂಥದ್ದು ನೋಡ್ಬೋದು. ಈಗ ಕೆಲವೊಂದು ದಾನಿಗಳು ಕೋತಿಗಳಿಗೆ ಒಂದಷ್ಟು ನೀರು ಮತ್ತು ಒಂದಷ್ಟು ಹಣ್ಣನ್ನು ಕೊಡುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ. ಆದರೆ ಇದು ಪ್ರವಾಸೋದ್ಯಮ ಇಲಾಖೆಗೆ ಬರುವ ಹಿನ್ನೆಲೆಯಲ್ಲಿ ಮತ್ತು ಅರಣ್ಯ ಇಲಾಖೆ ಈ ಬಗ್ಗೆ ಒಂದು ರೀತಿಯ ಕ್ರಮ ಕೈಗೊಳ್ಳೋದಕ್ಕೆ ಮುಂದಾಗಬೇಕು. ಯಾಕಂತ ಹೇಳಿದ್ರೆ ಇದು ಅರಣ್ಯ ಪ್ರದೇಶ, ಅದರ ಜೊತೆಗೆ ಪ್ರವಾಸೋದ್ಯಮ ಇಲಾಖೆಗೆ ಸಂಬಂಧಪಟ್ಟಿರುವಂತಹ ಬೆಟ್ಟ ಆಗಿರುವ ಕಾರಣ ಇವತ್ತು ಸಾಕಷ್ಟು ಪ್ರವಾಸಿಗರು ಬರ್ತಾರೆ. ಈ ನಿಟ್ಟಿನಲ್ಲಿ ಪ್ರವಾಸಿಗರು ನೀಡುವಂತಹ ಹಣ್ಣುಗಳಾಗ್ಬೋದು ಮತ್ತು ಕೆಲವೊಂದು ತಿಂಡಿ ತಿನಿಸುಗಳಿಂದ ಜೀವನ ಕಳೆಯುವಂಥದ್ದು ನೋಡ್ಬೋದು. ಕೋತಿಗಳು ಇವತ್ತು ಬರುವಂತಹ ದಾನಿಗಳು ನೀಡುವ ಹಣ್ಣುಗಳನ್ನು ತಿಂದು ಇವತ್ತು ಜೀವಿಸುವಂಥದ್ದು ಮತ್ತು ಪಾನೀಯಗಳನ್ನು ಸಹ ಕುಡಿಯುವಂಥ ಕೆಲಸಕ್ಕೆ ಮುಂದಾಗಿದೆ. ಆದರೆ ಇತ್ತೀಚೆಗೆ ಬಿಸಿಲಿನ ತಾಪಮಾನ ಹೆಚ್ಚಾಗಿರೋ ಕಾರಣ ಕೆಲವೊಂದು ಕೋತಿಗಳು ಸಹ ಮೃತಪಟ್ಟಿರುವಂಥದ್ದು. ಈ ನಿಟ್ಟಿನಲ್ಲಿ ಪ್ರವಾಸೋದ್ಯಮ ಇಲಾಖೆ ಆಗ್ಬೋದು ಮತ್ತು ಕೆಲವೊಂದು ದಾನಿಗಳು ಸಹ ಮುಂದೆ ಬಂದು ಹಣ್ಣುಗಳನ್ನು ಮತ್ತು ತಿಂಡಿ ತಿನಿಸುಗಳನ್ನು ಕೊಡುವಂಥ ಮುಂದಾಗಿದ್ದಾರೆ. ಆದರೆ ಇಲ್ಲಿ ನೀರಿನ ಅಭಾವ ಇದೆ ಎಂಬ ಮಾತುಗಳು ಸಹ ಕೇಳಿಬರ್ತಾರೆ. ಅಂದರೆ ಇಲ್ಲಿ ಯಾವುದೇ ರೀತಿಯ ನೀರಿನ ಮೂಲಗಳಿಲ್ಲ. ಈ ನಿಟ್ಟಿನಲ್ಲಿ ಇರುವಂತಹ ಕೊಳವೆ ಬಾವಿನಿಂದ ಒಂದಷ್ಟು ಕೋತಿಗಳಿಗೆ ನೀರನ್ನು ನೀಡಬೇಕೆಂಬುದು ಕೆಲವರು ಹೇಳ್ತಾರಂತ. ಅಂದರೆ ಇಲ್ಲಿ ಬರುವಂತಹ ಸಾರ್ವಜನಿಕರ ಆಗ್ರಹವಾಗಿದೆ. ಈಗಾಗಲೇ ಕೆಲವು
ಆ ದಾನಿಗಳು ಸಹ ಮುಂದೆ ಬಂದು ಇವತ್ತು ಒಂದಷ್ಟು ತೊಟ್ಟಿಗಳಂದರೆ ಚಿಕ್ಕ ಚಿಕ್ಕ ಪಾಠಗಳಿಡುವ ಮೂಲಕ ಕೋತಿಗಳಿಗೆ ನೀರು ನೀಡುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ. ಆದರೆ ಇಲ್ಲಿ ಸಾವಿರಾರು ಕೋತಿಗಳು ಏನು ಜೀವನ ಕಟ್ಟಿಕೊಂಡಿರುವ ಹಿನ್ನೆಲೆಯಲ್ಲಿ ಏನು ಇಲ್ಲಿಗೆ ಬೇಕಾಗಿರುವಂತಹ ಅಂದರೆ ಕೋತಿಗಳಿಗೆ ಮತ್ತು ನವಿಲುಗಳಿಗೆ ಮತ್ತು ಕೆಲವೊಂದು ಏನು ಜೀವ ಸಂಕುಲಗಳಿದ್ದಾವೆ ಅವುಗಳಿಗೆ ಬೇಕಾಗಿರುವಂತಹ ಏನು ಹಣ್ಣುಗಳಾಗ್ಬೋದು ಮತ್ತಿತರ ಏನು ತಿಂಡಿ ತಿನಿಸುಗಳು ಸಹ ಸಿಗ್ತಾ ಇಲ್ಲ. ಈ ನಿಟ್ಟಿನಲ್ಲಿ ಪ್ರವಾಸೋದ್ಯಮ ಇಲಾಖೆ ಆಗ್ಬೋದು ಮತ್ತು ಅರಣ್ಯ ಇಲಾಖೆ ಆಗ್ಬೋದು ಒಂದಷ್ಟು ಕ್ರಮ ಕೈಗೊಳ್ಳಬೇಕೆಂಬುದು ಸಾರ್ವಜನಿಕರ ಒತ್ತಾಯ ಆಗಿದೆ. ಪ್ರಮುಖವಾಗಿ ಏನು ಇಲ್ಲಿರುವಂತಹ ಏನು ಜೀವ ಸಂಕುಲಗಳಿಗೆ ನೀರನ್ನು ಒದಗಿಸಬೇಕೆಂಬುದು ಸಾರ್ವಜನಿಕರ ಆಗ್ರಹವಾಗಿದೆ. ಒಟ್ಟಾರೆಯಾಗಿ ಏನು ಬಿಸಿಲಿನ ತಾಪಮಾನಕ್ಕೆ ಇವತ್ತು ಏನು ದಿನೇ ದಿನೇ ಏರಿಕೆ ಆಗ್ತಿರೋ ಹಿನ್ನೆಲೆಯಲ್ಲಿ ಒಂದಷ್ಟು ಕೋತಿಗಳು ಮೃತಪಟ್ಟಿರುವಂಥದ್ದು. ಈ ನಿಟ್ಟಿನಲ್ಲಿ ದಾನಿಗಳಾಗ್ಬೋದು ಮತ್ತು ಪ್ರವಾಸೋದ್ಯಮ ಇಲಾಖೆ ಆಗ್ಬೋದು ಮುಂದೆ ಬಂದು ಒಂದಷ್ಟು ಇಲ್ಲಿರುವಂಥ ಕೋತಿಗಳಿಗೆ ಏನು ಹಣ್ಣು ಹಂಪಲು ನೀಡಿದರೆ ತುಂಬ ಒಳ್ಳೆಯದೆಂಬುದು ಸಾರ್ವಜನಿಕರ ಆಗ್ರಹವಾಗಿರುವಂಥದ್ದು. ಏನಿವತ್ತು ಬಿಸಿಲಿನ ತಾಪಮಾನಕ್ಕೆ ಇವತ್ತು ಕೋತಿಗಳು ಸಹ ಏನು ಕೆಲವೊಂದು ಕೋತಿಗಳು ಸಾವನ್ನಪ್ಪಿರುವಂಥ ಘಟನೆ ಇವತ್ತು ಏನು ಅಂತರಗಂಗೆಯಲ್ಲಿ ಕಂಡು ಬಂದಿರುವಂಥದ್ದು. ಇವತ್ತು ಕೋಲಾರದ ಹೊರವಲಯದಲ್ಲಿರುವಂತಹ ಏನು ಅಂತರಗಂಗೆ ಬೆಟ್ಟದಲ್ಲಿದ್ದೇನೆ. ದೃಶ್ಯಗಳು ನೋಡ್ಬೋದು, ಸಾಕಷ್ಟು ಕೋತಿಗಳು ಇವತ್ತು ಏನು ಬಿಸಿಲಿನ ತಾಪಮಾನ ತಾಳಲಾರದೆ ನಿಶಕ್ತಿಗೊಂಡಿರುವಂಥದ್ದು. ಅದರಲ್ಲೂ ಸಹ ಕೆಲವೊಂದು ಕೋತಿಗಳು ಏನು ಮೃತಪಟ್ಟಿರುವಂತಹ ಮಾತುಗಳು ಸಹ ಕೇಳಿ ಬಂದಿರುತ್ತವೆ. ಅಂದರೆ ನೋಡ್ಬೋದು, ಸಾಕಷ್ಟು ಗಿಡಗಳಿದ್ದಾವೆ, ಆದರೆ ಯಾವುದೇ ರೀತಿಯ ತಿಂಡಿ ತಿನಿಸುಗಳು ಅಂದರೆ ಹಣ್ಣು ಕೊಡುವಂತಹ ಯಾವುದೇ ಗಿಡ ಮರಗಳಿಲ್ಲ. ಇಲ್ಲಿ ಗಿಡ ಮರಗಳು ಸಹ ಸಾಕಷ್ಟು ಬಿಸಿಲಿನ ತಾಪಮಾನಕ್ಕೆ ಒಣಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಕೋತಿಗಳು ಸಹ ನಿಶಕ್ತಿಗೊಂಡಿರುವ ಜೊತೆಗೆ ಕೆಲವೊಂದು ಕೋತಿಗಳು ಮೃತಪಟ್ಟಿರುವಂತಹ ಮಾತುಗಳು ಸಹ ಕೇಳಿ ಬಂದಿರುವಂಥದ್ದು ನೋಡ್ಬೋದು. ಈಗ ಕೆಲವೊಂದು ದಾನಿಗಳು ಏನು ಕೋತಿಗಳಿಗೆ ಒಂದಷ್ಟು ನೀರು ಮತ್ತು ಒಂದಷ್ಟು ಹಣ್ಣನ್ನು ಕೊಡುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ. ಆದರೆ ಇದು ಪ್ರವಾಸೋದ್ಯಮ ಇಲಾಖೆಗೆ ಬರುವ ಹಿನ್ನೆಲೆಯಲ್ಲಿ ಮತ್ತು ಅರಣ್ಯ ಇಲಾಖೆ ಈ ಬಗ್ಗೆ ಒಂದು ರೀತಿಯ ಕ್ರಮ ಕೈಗೊಳ್ಳೋದಕ್ಕೆ ಮುಂದಾಗಬೇಕು. ಯಾಕಂತ ಹೇಳಿದ್ರೆ ಇದು ಏನು ಅರಣ್ಯ ಪ್ರದೇಶ, ಅದ್ರ ಜೊತೆಗೆ ಪ್ರವಾಸೋದ್ಯಮ ಇಲಾಖೆಗೆ ಸಂಬಂಧಪಟ್ಟಿರುವಂತಹ ಏನು ಬೆಟ್ಟ ಆಗಿರುವ ಕಾರಣ ಇವತ್ತು ಸಾಕಷ್ಟು ಪ್ರವಾಸಿಗರು ಬರ್ತಾರೆ. ಈ ನಿಟ್ಟಿನಲ್ಲಿ ಪ್ರವಾಸಿಗರು ನೀಡುವಂತಹ ಏನು ಹಣ್ಣುಗಳಾಗ್ಬೋದು ಮತ್ತು ಕೆಲವೊಂದು ತಿಂಡಿ ತಿನಿಸುಗಳಿಂದ ಜೀವನ ಕಳೆಯುವಂಥದ್ದು ನೋಡ್ಬೋದು. ಕೋತಿಗಳು ಇವತ್ತು ಬರುವಂತಹ ದಾನಿಗಳು ನೀಡುವ ಹಣ್ಣುಗಳನ್ನು ತಿಂದು ಇವತ್ತು ಜೀವಿಸುವಂಥದ್ದು ಮತ್ತು ಏನು ಪಾನೀಯಗಳನ್ನು ಸಹ ಕುಡಿಯುವಂಥ ಕೆಲಸಕ್ಕೆ ಮುಂದಾಗಿದೆ. ಆದರೆ ಇತ್ತೀಚೆಗೆ ಏನು ಬಿಸಿಲಿನ ತಾಪಮಾನ ಹೆಚ್ಚಾಗಿರೋ ಕಾರಣ ಕೆಲವೊಂದು ಕೋತಿಗಳು ಸಹ ಮೃತಪಟ್ಟಿರುವಂಥದ್ದು. ಈ ನಿಟ್ಟಿನಲ್ಲಿ ಏನು ಪ್ರವಾಸೋದ್ಯಮ ಇಲಾಖೆ ಆಗ್ಬೋದು ಮತ್ತು ಕೆಲವೊಂದು ದಾನಿಗಳು ಸಹ ಮುಂದೆ ಬಂದು ಹಣ್ಣುಗಳನ್ನು ಮತ್ತು ತಿಂಡಿ ತಿನಿಸುಗಳನ್ನು ಕೊಡುವಂತೆ ಮುಂದಾಗಿದ್ದಾರೆ. ಆದರೆ ಇಲ್ಲಿ ನೀರಿನ ಅಭಾವ ಇದೆ ಎಂಬ ಮಾತುಗಳು ಸಹ ಕೇಳಿಬರ್ತಾರೆ. ಅಂದರೆ ಇಲ್ಲಿ ಯಾವುದೇ ರೀತಿಯ ನೀರಿನ ಮೂಲಗಳಿಲ್ಲ. ಈ ನಿಟ್ಟಿನಲ್ಲಿ ಇರುವಂತಹ ಕೊಳವೆ ಬಾವಿನಿಂದ ಒಂದಷ್ಟು ಕೋತಿಗಳಿಗೆ ನೀರನ್ನು ನೀಡಬೇಕೆಂಬುದು ಏನು ಕೆಲವರು ಹೇಳ್ತಾರಂತ. ಅಂದರೆ ಇಲ್ಲಿ ಬರುವಂತಹ ಸಾರ್ವಜನಿಕರ ಆಗ್ರಹವಾಗಿದೆ. ಈಗಾಗಲೇ ಕೆಲವು ದಾನಿಗಳು ಸಹ ಮುಂದೆ ಬಂದು ಇವತ್ತು ಒಂದಷ್ಟು ತೊಟ್ಟಿಗಳಂದರೆ ಚಿಕ್ಕ ಚಿಕ್ಕ ಪಾಠಗಳಿಡುವ ಮೂಲಕ ಕೋತಿಗಳಿಗೆ ನೀರು ನೀಡುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ. ಆದರೆ ಇಲ್ಲಿ ಸಾವಿರಾರು ಕೋತಿಗಳು ಏನು ಜೀವನ ಕಟ್ಟಿಕೊಂಡಿರುವ ಹಿನ್ನೆಲೆಯಲ್ಲಿ ಏನು ಇಲ್ಲಿಗೆ ಬೇಕಾಗಿರುವಂತಹ ಅಂದರೆ ಕೋತಿಗಳಿಗೆ ಮತ್ತು ನವಿಲುಗಳಿಗೆ ಮತ್ತು ಕೆಲವೊಂದು ಏನು ಜೀವ ಸಂಕುಲಗಳಿದ್ದಾವೆ ಅವುಗಳಿಗೆ ಬೇಕಾಗಿರುವಂತಹ ಏನು ಹಣ್ಣುಗಳಾಗ್ಬೋದು ಮತ್ತಿತರ ಏನು ತಿಂಡಿ ತಿನಿಸುಗಳು ಸಹ ಸಿಗ್ತಾ ಇಲ್ಲ. ಈ ನಿಟ್ಟಿನಲ್ಲಿ ಪ್ರವಾಸೋದ್ಯಮ ಇಲಾಖೆ ಆಗ್ಬೋದು ಮತ್ತು ಅರಣ್ಯ ಇಲಾಖೆ ಆಗ್ಬೋದು ಒಂದಷ್ಟು ಕ್ರಮ ಕೈಗೊಳ್ಳಬೇಕೆಂಬುದು ಸಾರ್ವಜನಿಕರ ಒತ್ತಾಯ ಆಗಿದೆ. ಪ್ರಮುಖವಾಗಿ ಏನು ಇಲ್ಲಿರುವಂತಹ ಏನು ಜೀವ ಸಂಕುಲಗಳಿಗೆ ನೀರನ್ನು ಒದಗಿಸಬೇಕೆಂಬುದು ಸಾರ್ವಜನಿಕರ ಆಗ್ರಹವಾಗಿದೆ. ಒಟ್ಟಾರೆಯಾಗಿ ಏನು ಬಿಸಿಲಿನ ತಾಪಮಾನಕ್ಕೆ ಇವತ್ತು ಏನು ದಿನೇ ದಿನೇ ಏರಿಕೆ ಆಗ್ತಿರೋ ಹಿನ್ನೆಲೆಯಲ್ಲಿ ಒಂದಷ್ಟು ಕೋತಿಗಳು ಮೃತಪಟ್ಟಿರುವಂಥದ್ದು. ಈ ನಿಟ್ಟಿನಲ್ಲಿ ದಾನಿಗಳಾಗ್ಬೋದು ಮತ್ತು ಪ್ರವಾಸೋದ್ಯಮ ಇಲಾಖೆ ಆಗ್ಬೋದು ಮುಂದೆ ಬಂದು ಒಂದಷ್ಟು ಇಲ್ಲಿರುವಂಥ ಕೋತಿಗಳಿಗೆ ಏನು ಹಣ್ಣು ಹಂಪಲು ನೀಡಿದರೆ ತುಂಬ ಒಳ್ಳೆಯದೆಂಬುದು ಸಾರ್ವಜನಿಕರ ಆಗ್ರಹವಾಗಿರುವಂಥದ್ದು.